ಮಹಿಳಾ ಮೀಸಲಾತಿ ಕುರಿತು ಬಿಜೆಪಿ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸದ್ಯ ಈ ಬಗ್ಗೆ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಬಹಳ ವಿಶೇಷವಾದಂತಹ ಪತ್ರಿಕಾಗೋಷ್ಠಿಗೆ ವಿಚಾರಕ್ಕಾಗಿ ನಾವು ಬೇಡಿಕೆ ಈಡೇರುತ್ತಾ ಇದರ ಬಗ್ಗೆ ಸಂಶಯ ಇತ್ತು. ಯಾಕೆಂದ್ರೆ ಹಿಂದೆ ಸುಮಾರು 15 ವರ್ಷಗಳ ಹಿಂದೆ ಪಾರ್ಲಿಮೆಂಟಿಗೆ ಇದು ಚರ್ಚೆಗೆ ಬಂದಾಗ ಕೆಲವು ರಾಜಕೀಯ ಪಕ್ಷಗಳು ಮಹಿಳಾ ಮೀಸಲಾತಿಯ ಬಗೆಗಿನ ಬಿಲ್ಲನ್ನು ಹರಿದು ಹಾಕಿದ್ವು. ಬಹಳ ಪ್ರಬಲವಾದಂಥ ವಿರೋಧವನ್ನು ಕೂಡ ಮಾಡಿದ್ವು. ಯಾವುದೇ ಕಾರಣಕ್ಕೆ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರ್ದು ಅನ್ನುವಂಥ ಒಂದು ಮಾನಸಿಕತೆ ಮತ್ತು ದಾಷ್ಟ್ಯ ಇದು ಎರಡನ್ನು ಕೂಡ ಪಾರ್ಲಿಮೆಂಟಲ್ಲಿ ತೋರಿಸಲಾಗಿತ್ತು. ಅದಾದ ನಂತರ ಮಹಿಳೆ ಮೀಸಲಾತಿ ಬಿಲ್ ನೆನೆಗುದಿಗೆ ಬಿತ್ತು. 10 ವರ್ಷಗಳ UPA ಸರ್ಕಾರದ ಅವಧಿಯಲ್ಲಿ ಕೂಡ ಇದನ್ನು ಮುಂದಕ್ಕೆ ತರಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟರು. ಮಹಿಳೆ ಶೈಕ್ಷಣಿಕವಾಗಿ ಸಬಲ ಆಗಬೇಕು, ಸಾಮಾಜಿಕವಾಗಿ ಅವಳು ಸಬಲ ಆಗಬೇಕು, ಆರ್ಥಿಕವಾಗಿ ಸಬಲ ಆಗಬೇಕು ಮತ್ತು ನಿರ್ಣಯ ಪ್ರಕ್ರಿಯೆಯಲ್ಲಿ ಮಹಿಳೆ ಭಾಗವಹಿಸಬೇಕು. ಇವತ್ತು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಪುರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇದೆ. ನಾನು ಹಿಂದೆ 2008ರಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿದ್ದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ದೇಶದಲ್ಲಿ ನಮಗೆ ಪ್ರಶಸ್ತಿ ಬಂತು, ಚೆನ್ನಾಗಿ ನಿರ್ವಹಣೆ ಮಾಡಿರೋದಕ್ಕೆ. ಆದರೆ ಆ ಕ್ರೆಡಿಟ್ ಹೋಗಬೇಕಾದ್ದು ನಮ್ಮ ಮಹಿಳೆಯರಿಗೆ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅನ್ನೋ ಲೆಕ್ಕ ತಗೊಂಡಾಗ, ಸಂಕಲನ ಮಾಡಿದಾಗ ನಮಗೆ ಅರಿವಾಗಿರೋದು ಯಾವುದರಲ್ಲಿ ಮಹಿಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇದ್ದಾಳೆ ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು. ನಾನೇ ಆ ಪ್ರಶಸ್ತಿಯನ್ನ ನಮ್ಮ ಮಹಿಳೆಯರಿಗೆ ಕೊಟ್ಟೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಬಹಳ ಕಲಿತವರು ಬರ್ತಾರೆ, ಎಲ್ಲರೂ ರಾಜಕೀಯವಾಗಿ ಹಿನ್ನೆಲೆ ಇರುವವರು ಬರ್ತಾರೆ. ಆ ರೀತಿ ಇಲ್ಲ. ಮೀಸಲಾತಿ ಇದೆ ಅಲ್ಲೂ. ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಪರಿಷ್ಠ ಜಾತಿಯಲ್ಲಿ ಮಹಿಳೆ, ಪರಿಷ್ಠ ವರ್ಗದಲ್ಲಿ ಮಹಿಳೆ, ಬ್ಯಾಕ್ವರ್ಡ್ ಪುರುಷ, ಮಹಿಳೆ, ಈ ರೀತಿ ಬೇರೆ ಬೇರೆ ರಿಸರ್ವೇಶನ್ ಅಲ್ಲಿ ಬರುತ್ತೆ. ಸಹಜವಾಗಿ ಅಧ್ಯಕ್ಷ ಪದವಿ ಅಥವಾ ಉಪಾಧ್ಯಕ್ಷ ಪದವಿನೂ ಕೂಡ ಮೀಸಲಾತಿಯಲ್ಲೇ ಅಲ್ಲಿ ನಿರ್ಣಯ ಆಗುತ್ತೆ. ಅದನ್ನು ಚುನಾವಣಾ ಆಯೋಗ ಅಥವಾ ರಾಜ್ಯ ಡಿಸೈಡ್ ಮಾಡುತ್ತೆ. ಯಾರಿಗೆ ಶಿಕ್ಷಣನೇ ಇರಲಿಲ್ಲ ಆ ಮಹಿಳೆಗೆ ಫಸ್ಟ್ ಪ್ರಶಸ್ತಿ ಬಂತು. ನಾವು ಅದನ್ನು ನಂಗೆ ಆಸಕ್ತಿ ಬಂದು ನಾನು ಅಧ್ಯಯನ ಮಾಡಿದೆ, ಹೇಗೆ ಸಾಧ್ಯ ಇದು ಅಂತ. ಆ ಮಹಿಳೆಗೆ ಅನಿಸಿದೆ ನನ್ನೂರಲ್ಲಿ ಈ ಕೆಲಸ ಆಗ್ಬೇಕು ಅಂದ್ರೆ, ಅವಳು ಬಹಳ ವರ್ಷದಿಂದ ಅನ್ಕೊಂತ ಇದ್ಲು ನನ್ನೂರಲ್ಲಿ ಈ ಕೆಲಸ ಆಗ್ಬೇಕು. ಆದ್ರೆ ಬೇರೆ ಪಂಚಾಯತ್ ಮೆಂಬರ್ಸು ಅಥವಾ ಅಧ್ಯಕ್ಷ ಆದಾಗ ಆಗಿಲ್ಲ. ಆದ್ರೆ ನಾನಿವತ್ತು ಅಧ್ಯಕ್ಷ ಆಗಿದ್ದೀನಿ, ನಾನೇನು ಅನ್ಕೊಂಡಿದ್ದೆ ಆಗ್ಬೇಕು ಅಂತ ಹೇಳಿ ಅದನ್ನು ಮಾಡ್ಬೇಕು. ನಂಗೆ ಲೆಕ್ಕ ಬರಲ್ಲ, ಲೆಕ್ಕ ಇಡಕ್ಕೂ ಬರಲ್ಲ. ಆದ್ರೆ ನಂಗೆ ಭಾವನೆ ಇದೆ. ಆ ಪಂಚಾಯತಿ ಸಕ್ಸಸ್ ಹೇಗಾಯ್ತು ಅಂತಂದ್ರೆ ಭಾವನೆಯಿಂದ ಆಯ್ತು. ಅವಳಿಗೆ ಅನ್ನಿಸ್ತಿತ್ತು ಇಲ್ಲಿ ಬಂದಿರುವಂತ ಒಂದೊಂದು ಪೈಸೆಯನ್ನು ಕೂಡ ನಾನು ಇಂಥ ಕೆಲಸಕ್ಕೆ ಉಪಯೋಗ ಮಾಡಬೇಕು ಮತ್ತು ಅದು ಸದುಪಯೋಗ ಆಗ್ಬೇಕು. ಸ್ವತಃ ಅವಳೇ ಹೋಗ್ತಿದ್ಲು ಬೆಳಿಗ್ಗೆ ಎದ್ದು ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ಲ ನೋಡಕ್ಕೆ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಅಥವಾ ನಗರ ಪ್ರದೇಶದ ಮಹಿಳೆಯರ ಉದಾಹರಣೆ. ಮನೆಯಲ್ಲಿ ಗೃಹಿಣಿಯಾಗಿ ಅವಳಿಗೆ ಲೆಕ್ಕ ಬರುತ್ತೋ ಇಲ್ವೋ, ಆದ್ರೆ ಮನೆ ಸಂಭಾಳಿಸಬಲ್ಲಳು. ಸರಿಯಾದ ಲೆಕ್ಕಾಚಾರದಲ್ಲಿ ಮನೆಯನ್ನು ನಡೆಸ್ತಾಳೆ.
ಸರಿಯಾದ ದಾರಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾಳೆ. ಅದೇ ರೀತಿ ಇವತ್ತು ನಮ್ಮ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಮಹಿಳೆಯರು ಗೆದ್ದು ಬಂದಿದ್ದಾರೆ, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಬಹಳ ವಿದ್ವತ್ತಿಂದ ನಾವು ಮಾತಾಡಿ ಏನೋ ಅಚೀವ್ಮೆಂಟ್ ಅನ್ನೋದಕ್ಕಿಂತಲೂ ಹೆಚ್ಚು ಭಾವನೆಯಿಂದ ನಾನು ಚೆನ್ನಾಗಿ ಮಾಡಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡುವ ರೈತು. ಇದಕ್ಕೆ ನಾನೂ ಒಬ್ಳು ಉದಾಹರಣೆ. ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನಂಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು, ಮಹಿಳೆ ಇಂಧನ ಇಲಾಖೆ ಹೆಂಗ್ ನಡ್ಸಕ್ ಸಾಧ್ಯ ಅಂತ. ಆದ್ರೆ ನನ್ನ ಮುಂದೆ ಇದ್ದಂತ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡೆಸಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲ್ತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನ ನಾವು ನಡೆಸೋದಕ್ಕೆ ಪ್ರಯತ್ನ ಪಟ್ಟೆ. ನಂಗೆ ಅನ್ಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶ